ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ. ನಾನು ಸರ್ಕಾರಿ ನೌಕರಿಯಲ್ಲಿ ಅಂದ್ರೆ ಡಿ ಗ್ರೂಪ್ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ಒಂದು 31 ವರ್ಷ ಸರ್ವಿಸ್ ಮಾಡಿದ್ದೀನಿ. ಜೂನ್ 22ಕ್ಕೆ ರಿಟೈರ್ಡ್ ಆಗಿ ಇವಾಗ ಧ್ಯಾನ ಪ್ಲಸ್ ಧ್ಯಾನ ಪ್ರಚಾರ. ನಾನು ಧ್ಯಾನಕ್ಕೆ ಬಂದಿದ್ದು 2009. ನಮ್ಮ 2009ರಲ್ಲಿ ನಾನು ಸರ್ಕಾರಿ ಕೆಲಸದಲ್ಲಿ ಇದ್ರೆ ಈ ಧ್ಯಾನ ಏನಕ್ಕೆ ಬೇಕು ಅಂತೇಳಿ ನನಗೆ ಏನೋ ಒಂದು ಇದಿತ್ತು ಮೇಡಮ್. ಅವಾಗ ಸರ್ಕಾರಿ ಕೆಲಸ ಎಲ್ಲ ನಮ್ಗೆ ಹಣ ಕೊಡ್ತಾರೆ, ಹಾಸ್ಪಿಟಲ್ ಖರ್ಚು ಕೊಡ್ತಾರೆ, ಪ್ರತಿಯೊಂದು ಅವ್ರು ಕೊಡಬೇಕಾದ್ರೆ ನನಗೆ ಧ್ಯಾನ ಏನಕ್ಕೆ ಬೇಕು ಅಂತ ಒಂದು ಜಿಗುಪ್ಸೆ ಇತ್ತು. ಆದ್ರೆ ನನ್ನ ಮಿತ್ರನಾದ ರಾಮಕೃಷ್ಣಯ್ಯ ಅವರು ಗೌರಿಬಿದನೂರ್ನವ್ರೆ, ನನ್ನ ಹಿಂದೆ ಬಿದ್ದು ಒಂದು ವರ್ಷ ಕಾಲ ನನ್ನ ಹಿಂದೆ ಬಿದ್ದು, ಇಲ್ಲ ನೀನ್ ಧ್ಯಾನ ಮಾಡ್ಲೇಬೇಕು ಅಂತೇಳಿ ಅಷ್ಟು ಚೆಡ್ಡಿ ದೋಸ್ತ್ ಫ್ರೆಂಡ್ಗಳ ತರ ಇದ್ವಿ ನಾವು. ರಾಮಕೃಷ್ಣಯ್ಯ ಮತ್ತೆ ವರಹಮೂರ್ತಿ ಅವರು ನನಗೆ ಈ ಧ್ಯಾನ ಪರಿಚಯ ಮಾಡಿಸ್ಕೊಟ್ಟಿದ್ದು. ಧ್ಯಾನಕ್ಕೆ ಬರ್ಬೇಕಾದ್ರೂ ಒಂದು ಉದ್ದೇಶ ಇತ್ತು ಮೇಡಮ್. ನಾನು ಅನಾರೋಗ್ಯದಿಂದ ಇದ್ದೆ, ಕೆಲಸದಲ್ಲಿ ಇದ್ರು ನನಗೆ ಫಸ್ಟ್ ಪಿಟ್ಸ್ ಬರ್ತಾ ಇತ್ತು ಮತ್ತೆ ತಲೆನೋವು ಬರ್ತಾ ಇತ್ತು. ಅದು ನಿಮಾನ್ಸ್ ಅಲ್ಲಿ ತೋರಿಸ್ತಾ ಇದ್ದೆ ಹಾಸ್ಪಿಟಲ್ ಅಲ್ಲಿ. ತೋರಿಸಿದ್ರೆ ನನ್ನ ಲೈಫ್ ಲಾಂಗು ನಾನು ಆ ಮಾತ್ರೆಗಳು ತಗೊಳ್ಳೇಬೇಕು ಅಂತ ಹೇಳಿದ್ರು. ಜೀವನ ಪೂರ್ತಿ ನೀನ್ ಮಾತ್ರೆ ತಗೊಳ್ಳೇಬೇಕು ಅಂತ ಹೇಳಿದ್ರು. ಆದ್ರೆ ನಾನು ಈ ಧ್ಯಾನ ಬಂದಿದ್ದ ಉದ್ದೇಶನೇ ಅದು. ಧ್ಯಾನ ಮಾಡೋ ನಿನ್ಗೆ ಅದೆಲ್ಲ ಹೋಗುತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ 1 ವರ್ಷಗಳ ಕಾಲ ನಾನು ನಮ್ಮ ಮಿಸ್ಸಸ್ ಇಬ್ರೇನೆ ಮನೆಯಲ್ಲಿ 2x2 ಪಿರಮಿಡ್ ಕಟ್ಕೊಂಡು ಸತತವಾಗಿ, ನಂದು ಡ್ಯೂಟಿ ಬಂದು ನೈಟ್ ಡ್ಯೂಟಿ ಇತ್ತಲ್ವಾ. ನನಗೆ ಆ ಮಾತ್ರೆಗಳು ಕೊಡ್ತಾ ಇದ್ರಲ್ಲ, ಆ ಮಾತ್ರೆ ನುಂಗಿದ ತಕ್ಷಣ ನಂಗೆ ನಿದ್ದೆ ಬರೋದು. ಅಂದ್ರೆ ನನಗೆ ಸರ್ಕಾರಿ ಕೆಲಸ ಎಂತೋ ಕೆಲಸ ಕೊಟ್ಟಿದ್ರಂದ್ರೆ ರಾತ್ರಿ 10 ಗಂಟೆಗೆ ಹೋಗ್ತಾ ಇದ್ದೆ, ಬೀಗ ಹಾಕೊಂಡು ಮಲಗ್ಬಿಟ್ರೆ ಬೆಳಿಗ್ಗೆ 6 ಗಂಟೆವರೆಗೂ ನಂಗೆ ಎಚ್ಚರಿಕೆ ಆಗ್ತಾ ಇರ್ಲಿಲ್ಲ. ಆ ಮಾತ್ರೆಗಳು ತಿನ್ನೋದ್ರಿಂದ ಅಷ್ಟು ನಿದ್ದೆ ಬರ್ತಾ ಇತ್ತು. ನನ್ಗೆ ಯಾರು ಅಲ್ಲಿ ಏನ್ ಕೇಳ್ತಾ ಇರ್ಲಿಲ್ಲ. ಒಂಥರ ಇಂಟೀರಿಯಲ್ ಪ್ಲೇಸ್ ಇತ್ತು ಅದು, ಫಾರ್ಮ್ ಹೌಸ್ ಅಲ್ಲಿ. ಹೋಗಿ ಬೀಗ ಹಾಕೊಂಡ್ ಮಲಗ್ಬಿಟ್ರೆ ಅಷ್ಟೇ ನನ್ ಕತೆ. ಯಾರು ಏನ್ ಬಂದ್ ಎತ್ಕೊಂಡೋದ್ರು ಏನು ಆಗ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದು ಯಾರು ಬರ್ತಾ ಇರ್ಲಿಲ್ಲ ಅನ್ಕೊಳ್ಳಿ. ಬರೀ ಬಂದ್ರೆ ರೇಷ್ಮೆ ಸೊಪ್ಪು ತಗೊಂಡೋಗ್ಬೇಕಾಯ್ತು, ಯಾರು ಸೊಪ್ಪು ತಗೊಂಡೋಗಕ್ ಬರ್ತಾ ಇರ್ಲಿಲ್ಲ. ಆಫೀಸಲ್ಲಿ ನಾನು ಲಾಕ್ ಮಾಡ್ಕೊಂಡು ಮಲಗ್ಬಿಡ್ತಿದ್ದೆ. ಸುಮಾರು 20 ವರ್ಷಗಳ ಕಾಲ ಇದೇ ಜೀವನನೇ. ರಾತ್ರಿ ಹೋಗೋದು, ಮಲ್ಕೊಳ್ಳೋದು, ಬೆಳಿಗ್ಗೆ ಮನೆಗೆ ಬರೋದು. ನನಗೆ ಅದೇ ತರ ಸಂಬಳನೂ ಕೊಡ್ತಾ ಇದ್ರು. ಆಮೇಲೆ 2018ರಲ್ಲಿ ಕೊಡತಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈ 20 ವರ್ಷ ಏನ್ ಮಾಡಿದ್ದೆ, ಆ 4 ವರ್ಷದಲ್ಲಿ ನನ್ನ ಹತ್ರ ಕೆಲಸ ತಗೊಂಡ್ರು. ಅವರಲ್ಲಿ ಡೇ ಶಿಫ್ಟ್ ಹಾಕೊಂಡು ನನ್ನ ಹತ್ರ ಕೆಲಸ ತಗೊಂಡು ಒಳ್ಳೆ ಹೆಸರು ತಗೊಂಡೆ ಮೇಡಮ್. ಅಲ್ಲಿ ತುಂಬಾನೇ ಹೆಸರು ತಗೊಂಡೆ. ಆಮೇಲೆ 2009ರಲ್ಲಿ ತಿರ್ಗಾ ನಾನು ಗೌರಿಬಿದ್ನೂರ್ಗೆ ಹೋಗಿ ಬರ್ತಾ ಇದ್ನಲ್ವಾ. ಗೌರಿಬಿದ್ನೂರಲ್ಲಿ ಆರೋಗ್ಯ ಪಿರಮಿಡ್ ಅಂತ ಹೇಳಿ ಒಬ್ರು ಲೇಡೀಸ್ ಎಲ್ಲ ಲೇಡೀಸ್ ಮಾಸ್ಟರ್ಸ್ ಒಂದು 6-7 ಜನ ಸೇರ್ಕೊಂಡು ಒಂದು ಪಿರಮಿಡ್ ಕಟ್ಟಿದ್ರು. ಅವ್ರ ಹತ್ರ ಹೋದಾಗ ಅವರೆಲ್ಲ ಅವ್ರ ಅನುಭವಗಳು ಹೇಳೋರು. ನನ್ಗೆ ಈ ಕಾಯಿಲೆ ಇತ್ತು, ನಾನು ಇದರಿಂದ ನಾವು ಈ ಧ್ಯಾನ ಮಾಡಿ ಪಿರಮಿಡ್ ಕಟ್ಟಿದ್ವಿ ಅಂತೇಳಿ. ಮತ್ತೆ ನನ್ಗೆ ಈ ತರ ಪಿಟ್ಸ್ ಇದೆ, ತಲೆನೋವಿದೆ, ನಂತರ ಎಷ್ಟೋ ಜನಗಳಿದಾರಲ್ವಾ, ನಾನ್ ಯಾಕೆ ಮಾಡಬಾರ್ದು ಅಂತೇಳಿ ನನ್ಗೆ ಆಗ್ಲೇ ಒಂದು ಇದು ಬಂತು, ಮಿರಾಕಲ್ ಇದು. ಅವಾಗ ಬಂದು 2010ರಲ್ಲಿ ನಾನು ಸ್ಟಾರ್ಟ್ ಮಾಡಿಸಿದೆ. ಅದಕ್ಕೆ ನಮ್ಮ ಮಿಸ್ಸಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಆಗ ಸಂಬಳನೂ ಕಡಿಮೆ ಬರ್ತಾ ಇತ್ತು. 1.5 ಲಕ್ಷ ರೂಪಾಯಿ ಚೀಟಿ ಹಾಕಿ ಆ ಚೀಟಿ ಅಮೌಂಟ್ ಎತ್ಕೊಂಡು ಒಂದ್ 2.5 ಲಕ್ಷ ಆಯ್ತು ಅವಾಗ ಖರ್ಚು. 20ಕ್ಕೆ 20 ಪಿರಮಿಡ್ ಕಟ್ಟಿದೀನಿ. 2011 ಏಪ್ರಿಲ್ 7ನೇ ತಾರೀಕು ಪತ್ರಿ ಸಾರು ಒಂದು ಡೇಟ್ ಕೊಟ್ರು. ಆ ಡೇಟ್ ಕರೆಕ್ಟ್ ಆಗಿ ಬಂದ್ರು, ಇನಾಗ್ರೇಷನ್ ಮಾಡಿದ್ವಿ. 1,000 ಜನ ಸೇರ್ಸಿದ್ವಿ ಮೇಡಮ್. ಇಲ್ಲಿ 1,000 ಜನ ಸೇರಿಸಿ ಪತ್ರಿ ಸಾರು ಬಂದು ಮೇನ್ ರೋಡ್ ಇಂದ 1 ಕಿಲೋಮೀಟರ್ ಆಗುತ್ತೆ ಊರೊಳಗೆ ಬಂದು ಎಲ್ಲ ಇದ್ ಮಾಡಕ್ಕೆ. ಅವತ್ತೇ ವಿಸಿಟೇರಿಯನ್ ರ್ಯಾಲಿ 120 ಮೆಂಬರ್ಸ್ಗೆ ಸ್ಯಾರಿಗಳು ಬ್ಲೂ ಕಲರ್ ಸ್ಯಾರಿ ಕೊಟ್ಟು ಕಳಚ ಎತ್ಕೊಂಡು ಅವ್ರ ಮುಂದ್ಗಡೆ ಒಂದು ವಾದ್ಯಗೋಷ್ಠಿ ಇಟ್ಕೊಂಡು ರ್ಯಾಲಿ ಮಾಡಿದ್ವಿ ಊರ್ ಪೂರ್ತಿ. ತುಂಬಾನೇ ಖುಷಿ ಬಿದ್ಬಿಟ್ರು. ಅಂತಂದ್ರೆ ಪತ್ರಿ ಸಾರ್ ತುಂಬಾ ಖುಷಿ ಬಿದ್ಬಿಟ್ರು. ಆಮೇಲೆ ನಮ್ ಫ್ರೆಂಡ್, ಇಲ್ಲ ನಿಮ್ಮೂರಿಗೆ ಬರ್ತಾ ಇದ್ದಾರೆ, ಪತ್ರಿ ಸಾರ್ಗೆ ಒಂದು ಡ್ರೆಸ್ ಕೊಡ್ಬೇಕು ಅಂತ ಹೇಳಿದ್ರು. ಒಳ್ಳೆ ಒಂದು ಡ್ರೆಸ್ ತಗೊಬಂದ್ಬಿಟ್ಟಿದ್ವಿ ಸಾರ್ಗೆ ತಗೊಬಂದ್ ನಾವು ಕೊಡಕ್ ಬಂದ್ರೆ, ಈ ಊರಿನಲ್ಲಿ ಪತ್ರಿಜಿ ನಾನಲ್ಲ, ಪತ್ರಿಜಿ ನೀನು, ಇಷ್ಟು ಜನ ಸೇರ್ಸಿದ್ಯಲ್ಲ, ಈ ಹಳ್ಳಿ ಒಳಗೆ ಇಷ್ಟು ಜನ ಸೇರ್ಸಿದ್ಯಲ್ಲ, ಪತ್ರಿಜಿ ನೀನು, ಆ ಡ್ರೆಸ್ ನೀನ್ ಹಾಕೊಂಡ್ ಬಂದ್ ನನ್ ಜೊತೆಲಿ ಕೂತ್ಕೋಬೇಕು ಅಂತೇಳಿ ಅವತ್ತು
ಜನಗಳ ಮುಂದೆ ಬೆಂತಟ್ಟಿ ಹೇಳಿದ್ರು ಮೇಡಮ್. ಅವಾಗ ತುಂಬಾನೇ ಖುಷಿ ಆಯ್ತು ನನಗೆ. ಇಲ್ಲಿ ಒಬ್ರು ವೆಂಕಟೇಶ್ ಅಂತ ಹೇಳಿದ್ದಾರೆ, ತುಂಬಾನೇ ನನಗೆ ಇಲ್ಲಿ ಊರಲ್ಲಿ ಅಂದ್ರೆ ನಂದು ಬೇರೆ ಊರಿನಿಂದ ಬಂದು ಇಲ್ಲಿ ಇಷ್ಟೆಲ್ಲ ಮಾಡಿದೀನಲ್ವಾ, ಈ ಊರ್ನವ್ರು ವೆಂಕಟೇಶ್ ಅಂತ ಹೇಳಿ ನನಗೆ ಪರಿಚಯ ಆಗಿ ಧ್ಯಾನಕ್ಕೆ ಬಂದ್ಮೇಲೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಪ್ರಾಪಂಚಿಕವಾಗಿ ನನಗೆ ನಮ್ಮೂರಲ್ಲಿ ನನಗೆ ಅಣ್ಣ ಒಬ್ರು ಇದ್ದಾರೆ ವೆಂಕಟೇಶ್, ಆಧ್ಯಾತ್ಮಿಕವಾಗಿ ಬಿದಿರುಗುಪ್ಪೆಯಲ್ಲಿ ತಮ್ಮನಾಗಿ ವೆಂಕಟೇಶ್ ಸಿಕ್ಕಿದ್ದಾರೆ. ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ಪಿರಮಿಡ್ ಕಟ್ಟೋದಕ್ಕಾಗ್ಲಿ, ಈ ಧ್ಯಾನ ಪ್ರಚಾರಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಒಂದು ನನಗೆ ಬಂದಂಗೆ ನಿಂತ್ಕೊಂಡು ಕೆಲಸ ಮಾಡ್ಕೊಟ್ಟಿದ್ದೇನೆ. ಅವಾಗ ಪತ್ರಿ ಸರ್ ಬಂದಾಗ ಅಷ್ಟ ಅಂದ್ರೆ ನಾನು ಈ ತರ ಮೈಕ್ ಇಟ್ಕೊಂಡು ನಾನು ಮಾತನಾಡ್ಬೇಕು ಅನ್ನೋದು ಏನ್ ನನ್ಗೆ ಅಷ್ಟೊಂದು ಇದು ಇರ್ಲಿಲ್ಲ. ಅವಾಗ ಮೈಕ್ ಇಟ್ಕೊಂಡು ಮಾತನಾಡೋದಾಗ್ಲಿ ಪ್ರತಿಯೊಂದನು ಆ ವೆಂಕಟೇಶ್ನೇ ಮುಂದೆ ನಿಂತ್ಕೊಳ್ಳೋದು, ಎಲ್ಲ ಮಾತನಾಡೋದು, ಅಷ್ಟು ಸಪೋರ್ಟ್ ನನಗೆ ಚೆನ್ನಾಗಿದ್ದಾನೆ. ಅದೇ ಹೇಳ್ತೀನಲ್ವಾ, ಆಧ್ಯಾತ್ಮಿಕವಾಗಿ ನನ್ನ ತಮ್ಮನಾಗಿ ವೆಂಕಟೇಶ್ ಅಂತ ಬಂದಿದ್ದಾನೆ ಇಲ್ಲಿ. ಆಮೇಲೆ 2019ರಲ್ಲಿ ಅವ್ರ ಮನೆ ಮೇಲೆ ಒಂದು ಪಿರಮಿಡ್ ಕಟ್ಟಿದ್ರು, 12ಕ್ಕೆ 12. ಇದು ತಟವರ್ತಿ ವೀರ ರಾಘವ್ ಸರ್ ಬಂದು ಅದನ್ನ ಇನಾಗ್ರೇಷನ್ ಮಾಡಿದ್ರು. ಆಮೇಲೆ ಪತ್ರಿ ಸರ್ ನನ್ಗೆ ಏನ್ ಹೇಳಿದ್ರು ಅಂತಂದ್ರೆ ಒಂದೇ ಒಂದು, ಅದ್ ಇವಾಗ್ಲೂ ಜ್ಞಾಪಕ ಇದೆ, ನೀನು ಧ್ಯಾನ ಮಾಡಿದ್ರೆ ರಾಜ್ಕುಮಾರ್ ಆಗ್ತೀಯ, ಧ್ಯಾನ ಮಾಡಿದ್ರೆ ಕೋತಿ ಕುಮಾರ್ ಆಗ್ತೀಯ ಅನ್ಬಿಟ್ರು. ಅವತ್ತಿನಿಂದ ಇವತ್ತಿನವರೆಗೂನು ನಾನಾಗ್ಲಿ, ನಮ್ಮ ಮನೆಯವರಾಗ್ಲಿ, ನಮ್ಮ ಮಗಳಾಗ್ಲಿ, ಮಗ ಆಗ್ಲಿ, ಎಲ್ರೂ ಧ್ಯಾನ ಮಾಡ್ತಾ ಇದ್ದೀವಿ ಮೇಡಮ್. ನಮ್ದು ಪಿರಮಿಡ್ ಇದೆಯಲ್ವಾ, ನೀವು ನಂಬ್ತಿರೋ ಇಲ್ವೋ, ಪ್ರತಿದಿನ 15ರಿಂದ 20 ಜನ, ನಾನು ಊರಲ್ಲಿ ಇರ್ಲಿ ಇಲ್ದೆ ಹೋಗ್ಲಿ, ಅವ್ರ ಪಾಡ್ಗೆ ಅವ್ರು ಬಂದು ಧ್ಯಾನ ಮಾಡ್ಕೊಂಡು ಸ್ವಲ್ಪ ಮ್ಯೂಸಿಕ್ ಹಾಕೊಂಡು ಸತ್ಸಂಗ ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಇವತ್ತಿಗೂ ಅದು ನಿಂತಿಲ್ಲ. ಆಮೇಲೆ 2009ರಿಂದ ಧ್ಯಾನ ಮಹಾಯಜ್ಞಗಳು, ಧ್ಯಾನ ಮಹಾಚಕ್ರಗಳು ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲಿಗೆಲ್ಲ ಹೋಗ್ತಾ ಇದೀವಿ. 2009ರಿಂದ ಪ್ರತಿ ತಿಂಗಳು ಡಿಸೆಂಬರ್ ಅಲ್ಲಿ ನನಗೆ ಆಫೀಸಲ್ಲಿ ನಾನು ಸರ್ ಈ ತರ ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ, ನನಗೆ ರಜಾ ಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ 15 ದಿನ ರಜಾ ಕೊಡೋದು. ಇವತ್ತು ನೋಡಿ 2009ರಿಂದ 2021ರವರೆಗೂ ಒಂದು ವರ್ಷನೂ ನನಗೆ ಮಿಸ್ ಮಾಡ್ಲಿಲ್ಲ ಅವರು. ಅದೇ ತರ ನನಗೆ ರಜಾ ಕೊಡ್ತಾ ಇದ್ರು, ಜನಗಳನ್ನ ಅದೇ ತರ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬಾನೇ ಖುಷಿ ಬೀಳೋರು ಪ್ರತಿಯೊಂದು ಜಾಗಕ್ಕೂ. ಶ್ರೀಶೈಲ ಆಯ್ತು, ಅಮರಾವತಿ ಆಯ್ತು, ವಿಶಾಖಪಟ್ಟಣ ಆಯ್ತು, 2012ರಲ್ಲಿ ಕೈಲಾಸಪುರಿ ಕಡ್ತಾಲ್, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಇವಾಗ 25ರ ತನಕ ನಾವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀವಿ. ಈ 2-3 ವರ್ಷದಿಂದ ಸುಮಾರು 100 ಜನ, 90 ಜನ, ಮೊನ್ನೆ ಸರಿ 60 ಜನನ ಕರ್ಕೊಂಡು ಹೋಗಿದ್ವಿ ನಮ್ಮ ಬಿದಿರುಗುಪ್ಪೆ ಏರಿಯಾದಿಂದಾನೆ. ಅಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಧ್ಯಾನ ಶಕ್ತಿ ಅನ್ನಲ್ವಾ, ಆ ಪತ್ರಿಜಿ ಅವರಿಗೆ ಧ್ಯಾನ ಶಕ್ತಿಯಿಂದ ಎಷ್ಟು ಪ್ರಪಂಚವೆಲ್ಲ ಅವ್ರ ಮಾತು ಕೇಳಂಗಾಯ್ತಲ್ಲ, ಆ ಧ್ಯಾನ ಶಕ್ತಿಯಿಂದಾನೇ ಅವರು ಎಲ್ಲ ಶಕ್ತಿ ಇದು ಬಳಸ್ಕೊಂಡೆ ಅವ್ರ ಹಿಂದೆ ಜನ ಬಿದ್ದಿರೋದು. ಧ್ಯಾನ ಧ್ಯಾನ ಧ್ಯಾನ. ನನ್ಗೂ ಅಷ್ಟೇ, ಆ ಧ್ಯಾನದಿಂದನೇ ನನಗೆ ಒಂದು ಪಿಡ್ಸ್ ಆಗ್ಲಿ, ತಲೆನೋವಾಗ್ಲಿ, ಪ್ರತಿಯೊಂದು ನನಗೆ ಆ ಧ್ಯಾನ ಶಕ್ತಿಯಿಂದ ಎಲ್ಲ ಗುಣವಾಗಿದೆ. ಗುಣವಾದ್ಮೇಲೆ ನಾನು ಯಾಕೆ ಜನಗಳಿಗೆ ಪ್ರಚಾರ ಮಾಡಬಾರ್ದು, ಯಾಕೆ ಹೇಳ್ಬಾರ್ದು ಅಂತೇಳಿ ತುಂಬಾ ಇದರಲ್ಲಿ ನನಗೆ ನಮ್ಮ ಮಿಸಸ್ ಸ್ವಲ್ಪ ಸಪೋರ್ಟ್ ಕೊಟ್ಕೊಂಡು ಚೆನ್ನಾಗಿ ಮಾಡ್ತಾನೆ ಬರ್ತಾ ಇದ್ದೀವಿ. 2018ರಲ್ಲಿ ನನಗೆ ಕೊಡ್ತಿಗೆ ಅಂತೇಳಿ ಟ್ರಾನ್ಸ್ಫರ್ ಆಯ್ತಲ್ವಾ, ಟ್ರಾನ್ಸ್ಫರ್ ಆದಾಗ ನಾನು ಡೈಲಿ ಬೆಳಿಗ್ಗೆ 8 ಗಂಟೆಗೆ ಬಿಟ್ರೆ ಸಾಯಂಕಾಲ 6 ಗಂಟೆಗೆ ಬರ್ತಾ ಇದ್ದಿತ್ತು. ಆ ಟೈಮಲ್ಲಿ ಒಬ್ರು ಹರಿಕೃಷ್ಣ ಡಾಕ್ಟರ್ ಅಂತೇಳಿ ಅನಸ್ತೇಶಿಯಾ MD, ನಾನು ಬಿದಿರುಗುಪ್ಪೆ ಗೇಟ್ ಅಲ್ಲಿ ಒಂದು ನಮ್ದು ಧ್ಯಾನದ್ದು ಒಂದು ಬೋರ್ಡ್ ಹಾಕಿದ್ವಿ. ಆ ಬೋರ್ಡ್ ಅನ್ನು ನೋಡ್ಬಿಟ್ಟು ನಮ್ಮ ಧ್ಯಾನದವ್ರು ಇಲ್ಲಿದ್ದಾರೆ ಅಂತೇಳಿ, ಅವ್ರದ್ದು ಆಂಧ್ರ, ಏನಕ್ಕೋ ಇಲ್ಲಿ ಬೇರೆ ಕಡೆಯಿಂದ ಇಲ್ಲಿ ಬಂದಿದ್ದಾರೆ, ಇಲ್ಲಿ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಅವ್ರ ಅನಸ್ತೇಶಿಯಾ MD. ಆ ರೋಡ್ ಮೇಲೆ ಬರ್ಬೇಕಾದ್ರೆ ಆ ಬೋರ್ಡ್ ನೋಡಿದಾಗ ನಂಬರ್ ಸಿಕ್ಕಿದೆ. ಆ ನಂಬರ್ ಅಲ್ಲಿ 4 ಗಂಟೆ ನನ್ಗೆ ಕಾಲ್ ಮಾಡಿದ್ದಾರೆ, ಸರ್ ನಾನು ಇಲ್ಲ ಹಿಂಗೆ ಡ್ಯೂಟಿಯಲ್ಲಿ ಇದ್ದೀನಿ, ಬರೋದು ನನ್ಗೆ 6 ಗಂಟೆ ಆಗುತ್ತೆ ಅಂತಂದ್ರು. ನಿಜವಾಗ್ಲೂ ಹೇಳ್ತೇನೆ ಮೇಡಮ್, ಹೌದು, ಅನಸ್ತೇಶಿಯಾ ಡಾಕ್ಟರ್ MD ಆಗಿದ್ರು 6 ಗಂಟೆಗೆ ಬರೋವರೆಗೂ ನಮ್ ಬಿದಿರುಗುಪ್ಪೆ ಗೇಟ್ ಅಲ್ಲೇ ಇದ್ದಾರೆ. ಬಂದ ಮೇಲೆ ನಮ್ ಪಿರಮಿಡ್ ಕರ್ಕ ಬಂದು ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿ ತುಂಬಾನೇ ಖುಷಿ ಪಟ್ರು ಅವರು. ಅವರು ಅಷ್ಟೇ, ಅವರು ಡಾಕ್ಟ್ರು, ಅವ್ರ ಮಿಸಸ್ಸು ಡಾಕ್ಟ್ರು, ಇಬ್ರು ಬರ್ತಾ ಇರ್ತಾರೆ, ಧ್ಯಾನ ಮಾಡಿಸ್ತಾ ಇರ್ತಾರೆ. ಆಮೇಲೆ 2019ರಿಂದ ಅತ್ತಿಬೆಲೆಯಲ್ಲಿ ಒಂದು ಮಂಡಲ ಧ್ಯಾನ ಅಂತ ಮಾಡಿದ್ವಿ. ಆ ಸಾರ್ನ ಮುಂದೆ ಇಟ್ಕೊಂಡು ನಾನು ವೆಂಕಟೇಶು ಪಾಂಪ್ಲೆಟ್ ಹಂಚೋದು, ಪಾಂಪ್ಲೆಟ್ ಕೊಡೋದು, ಜನ ಸೇರ್ಸೋದು, ಕಂಟಿನ್ಯೂಸ್ ಆಗಿ 41 ದಿನ ಅತ್ತಿಬೆಲೆಯಲ್ಲಿ ಮಂಡಲ ಧ್ಯಾನ ಮಾಡಿದ್ವಿ. ಎಷ್ಟು ಜನ ಅಂದ್ರೆ 60ರಿಂದ 70 ಜನ ಡೈಲಿ. ಆಮೇಲೆ ಅವ್ರಿಗೆ ಟಿಫನ್, ಆಮೇಲೆ ಅವ್ರವ್ರ ಅನುಭವಗಳ ಹಂಚಿಕೆ ಮಾಡೋದು,
ಮಾಸ್ಟರ್ಸ್ ಬರ್ತಾ ಇರೋರು, ಹರಿಸಾರೆ ಎಲ್ಲ ಇದ್ ಮಾಡ್ತಾ ಇರೋರು. ಆಮೇಲೆ ಅಲ್ಲಾದ್ಮೇಲೆ ಇಂಡ್ಲ ಬೇಲೆ ಅಂತ ಇದೆ ಮಧ್ಯ, ಹತ್ತಿ ಬೇಲೆಗೂ ನಮ್ ಬಿದಿರ್ಗುಪ್ಪೆಗೂ ಸೆಂಟ್ರ್ ಇಂಡ್ಲ ಬೇಲೆ ಅಂತ, ಹಾರ್ಮೋನಿ ಗೋಲ್ಡನ್ ಗೇಟ್, ಅಲ್ಲೊಂದ್ 41 ದಿನ ಅಲ್ಲಿ ಅದೇ ತರಾನೇ ಮಾಡಿದ್ವಿ. ಅಲ್ಲಿನೂ ತುಂಬಾ ಸಕ್ಸಸ್ ಆಗಿ ಪ್ರತಿದಿನ ತಿಂಡಿ, 41 ದಿನನೂ ತಿಂಡಿ ಕೊಡಿಸ್ತಾನೆ ಇರೋದು. ಅಲ್ಲಿ ಮಾಡಿದ್ವಿ. ಅಲ್ಲಿಂದ ನಮ್ಮ ಬಿದಿರ್ಗುಪ್ಪೆ ನಮ್ಗೆ ಒಂದು ಚೌಲ್ಟ್ರಿ ಇದೆ ಮೇಡಮ್. ಆ ಚೌಲ್ಟ್ರಿನ 41 ದಿನನೂ ನಮಗ್ ಫ್ರೀ ಆಗಿ ಕೊಟ್ಬಿಟ್ರು, ₹1 ಕಾಸು ತಗೊಳ್ಳಿಲ್ಲ ಅವರು. ಆ ಟೈಮಲ್ಲಿ ನಮ್ದು 41 ದಿನ ಮಂಡಲ ಧ್ಯಾನಕ್ಕೆ 109 ವರ್ಷದ ಸ್ವಾಮೀಜಿ ಅವರು ಇದ್ದಾರೆ, ಸದಾನಂದ ಯೋಗಿ ಅವರು, ಮತ್ತೆ ಲಕ್ಷ್ಮಣ್ ರಾವ್, ಗುಂಟೂರು ಲಕ್ಷ್ಮಣ್ ರಾವ್, ಆಮೇಲೆ ವೇಣುಗೋಪಾಲ್ ಅಂತ ಹೇಳಿ ವಿಜಯವಾಡದವರು, ಇವ್ರು ಮೂವರು ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಜನಗಳನ್ನ ಅದೇ ತರ ಒಂದು 400-500 ಜನ ಸೇರಿದ್ರು ಅವತ್ತು. ತುಂಬಾನೇ ಖುಷಿ ಆಗೋಯ್ತು ಮೇಡಮ್. ಎಷ್ಟೋ ಜನ ಈ ಧ್ಯಾನದಿಂದನೇ ಮಾಂಸಾಹಾರ ಬಿಟ್ಟಿದ್ದಾರೆ ನಮ್ಮ ಊರಲ್ಲಿ. ಇವತ್ತು ಅವ್ರು ನನಗೆ ಬಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿನ್ನ ಧ್ಯಾನದಿಂದನೇ ನಾವು ಮಾಂಸಾಹಾರ ತ್ಯಜಿಸಿದೀವಪ್ಪ, ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇನ್ನು ತುಂಬಾ ಇದೆಲ್ಲ ನಡೀತು. ನಾನು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಆಮೇಲೆ 22ರಲ್ಲಿ ನಾನು ರಿಟೈರ್ಡ್ ಆದ್ನಲ್ವಾ, ಅದ್ರ ಹಿಂದಿನ ತಿಂಗಳು 15-20 ವರ್ಷ ಕೆಲಸ ಮಾಡಿರೋರು ಇಬ್ರು ಸೈಂಟಿಸ್ಟ್ಗಳು, ಮತ್ತೆ ಒಬ್ರು ಲೇಬರ್ 25 ವರ್ಷ ಕೆಲಸ ಮಾಡಿದ್ದಾನೆ. ಅವ್ರದ್ದು ರಿಟೈರ್ಡ್ಗೆ ಸೆಂಡ್ ಆಫ್ ಎಷ್ಟು ಜನ ಸೇರಿದ್ದಾರೆ ಗೊತ್ತಾ? 35-40 ಜನ ಸೇರಿದ್ದಾರೆ. 15-20 ವರ್ಷ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿರೋರು. ನಾನು ಬರೀ 4 ವರ್ಷ ಅಲ್ಲಿ ಕೆಲಸ ಮಾಡಿದ್ದು. ಅಂದ್ರೆ ನಾನು ಅಲ್ಲಿ ಸ್ವಲ್ಪ ಧ್ಯಾನ ಮಾಡಿಸ್ತಾ ಇದ್ದೆ. ನಾನು ಅವ್ರಿಗೆ ಯಾರಿಗೆ ಏನೇ ಕೇಳಿಲ್ಲ ಅಂದ್ರೆ, ಒಂದು ಅಟೆಂಡರ್ ತರ ಒಂದು ಫೈಲ್ ಆಗ್ಲಿ, ಒಂದು ಸಜೆಷನ್ ಆಗ್ಲಿ, ಅವ್ರು ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ದೆ, ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದೆ. ಜೂನ್ 22-31ಕ್ಕೆ ಅವತ್ತು ನಂದು ರಿಟೈರ್ಡ್ ಆದಲ್ಲ, ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಒಂದು 100 ಜನ ಮೇಲೆ ನನ್ನೊಬ್ಬನೇ ಅವತ್ತು ರಿಟೈರ್ಡ್ ಆಗಿದ್ದು. ಒಂದು 100 ಜನ ಸೇರಿದ್ದಾರೆ ನನ್ಗೆ ಅವತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ, ಅವತ್ತು ಮಾಸ್ಟರ್ಸ್ ಅಲ್ಲಿ ಬಂದಿದ್ದವ್ರು ಸೈಂಟಿಸ್ಟ್ಗಳಾಗ್ಲಿ ಎಲ್ರು ತುಂಬಾನೇ ಖುಷಿ ಪಟ್ರು ನನ್ಗೆ ಇದ್ ನೋಡಿ. ಅವತ್ತು ಒಂದು 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ ಅಲ್ಲಿ. ಅಷ್ಟೆಲ್ಲ ತುಂಬಾ ಖುಷಿಯಾಗಿ ಇವತ್ತು ನಾವು ತುಂಬಾ ಖುಷಿಯಿಂದನೇ ಧ್ಯಾನ ಪ್ಲಸ್ ಧ್ಯಾನ ಪ್ರಚಾರ ಮಾಡ್ತಾನೆ ಇದೀವಿ, ಇವತ್ತು ಮಿಸ್ ಮಾಡಿಲ್ಲ. ಮತ್ತೆ ಪ್ರತಿ ಶುಕ್ರವಾರ ಇಲ್ಲಿ ಗಾಯತ್ರಿ ದೇವಸ್ಥಾನ ಅಂತ ಇದೆ, ಆ ಗಾಯತ್ರಿ ದೇವಸ್ಥಾನದ ಹತ್ರ ಬುಕ್ಸು, ಪಿರಮಿಡ್ಸು ಪ್ರತಿ ಶುಕ್ರವಾರ ಸುಮಾರು ಜನ, ಒಂದು 400-500 ಜನ ಬರ್ತಾರೆ. ಅಲ್ಲಿ ತಗೊಂಡೋಗಿ ಸ್ಟಾಲ್ ಇಡ್ತಾ ಇದ್ದೆ. ನಂದು ನೈಟ್ ಡ್ಯೂಟಿ ಅಲ್ವಾ ಇದ್ದಿದ್ದವಾಗ, ನೈಟ್ ಡ್ಯೂಟಿಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ 1ರಿಂದ 4 ಗಂಟೆವರೆಗೂ ಇರೋದು. ಆ ಟೈಮಲ್ಲಿ ಹೋಗಿ ಸ್ಟಾಲ್ ಇಡ್ತಾ ಇದ್ದೆ, ಫ್ರೀಯಾಗಿ ಬುಕ್ಸ್ ಕೊಡ್ತಾ ಇದ್ದೆ, ಕ್ಯಾಪ್ಸು. ಇವಾಗ ನಾನು ₹100, ₹110, ₹80 ಅವ್ರು ಜನಗಳು ನೋಡ್ಕೊಂಡು ನಾನು ಕ್ಯಾಪ್ಸ್ ಕೊಡ್ತಾ ಇದ್ದೆ. ನಾನು ಇಷ್ಟಕ್ಕೆ ಮಾರ್ಬೇಕು, ಇಷ್ಟೇ ಕೊಡ್ಬೇಕು ಅನ್ನೋದೇನಿಲ್ಲ. ಕೆಲವು ಬುಕ್ಸ್ ನನ್ಗೆ ಯಾರನ್ನ ಕೇಳಿದ್ರೆ ಬುಕ್ಸು ಕೊಡ್ತಾ ಇದ್ದೆ, ಫ್ರೀಯಾಗಿ ಕೊಡ್ತಾ ಇದ್ದೆ, ಪಾಂಪ್ಲೆಟ್ಸ್ ಕೊಡ್ತಾ ಇದ್ದೆ. ಅದೇ ತರ ನಂಗೆ ತುಂಬಾ ಸಪೋರ್ಟ್ ಆಗಿ ಇಲ್ಲಿ ನಿಂತ್ಕೊಂಡು ವೆಂಕಟೇಶ್ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಪ್ರಚಾರ ಮಾಡ್ಕೊಂಡು ಇವಾಗಲೂ ಮಾಡ್ತಾನೆ ಇದ್ದೀನಿ. ಮತ್ತೆ ಲಾಸ್ಟ್ ಅಲ್ಲಿ 108 ರ್ಯಾಲೀಸ್ ಅಂತ ಆಯ್ತಲ್ಲ, ಇವರು ಸುರೇಂದ್ರ ಕುಮಾರ್ ಅವ್ರದ್ದು. ಆ ಟೈಮಲ್ಲಿ ಸರ್ಜಾಪುರದಲ್ಲಿ 41 ದಿನ ಮಂಡಲ ಧ್ಯಾನ ಇಟ್ಕೊಂಡಿದ್ವಿ. ಲಾಸ್ಟ್ ದಿನ 108ನೇ ರ್ಯಾಲಿದು ಅಲ್ಲಿ ಸರ್ಜಾಪುರದಲ್ಲಿ ಮಾಡಿದ್ವಿ. ಅವಾಗನು ಹರಿಸಾರೆ ಬಂದಿದ್ರು, ಹರಿಸಾರು, ಮತ್ತೆ ಇನ್ನ ದಿವ್ಯಶ್ರೀ ಮೇಡಮ್, ದಿವ್ಯಶ್ರೀ ಅಂತ ಬಂದಿದ್ರು. ಆಮೇಲೆ SSY ಗುರೂಜಿ ಒಬ್ರು ಶಾಂತಾ ಮೇಡಮ್ ಅಂತ ಬಂದಿದ್ರು. ತುಂಬಾನೇ ಖುಷಿ ಪಟ್ರು. ಅಲ್ಲೂನು ಸುಮಾರು ಒಂದು 150-200 ಜನ ಸೇರಿದ್ರು ಮೇಡಮ್ ಅಲ್ಲಿ. ಇದೇ ತರ ನಾವು ಮುಂದುವರಿಸ್ತಾನೆ ಇದ್ದೀನಿ. ನಾನು ತುಂಬಾ ಆರೋಗ್ಯವಾಗಿ ಹೆಂಗಿದ್ದೀನಿ ಅಂದ್ರೆ, ಇವತ್ತು ಹೆಂಗಾಗಿದ್ದೀನಿ ಹೇಳ್ಬೇಕು ಅಂತಂದ್ರೆ ಅಷ್ಟ್ ಚೆನ್ನಾಗಿದ್ದೀನಿ. ಇದೇ ತರ ನಾನು ಪ್ರತಿಯೊಬ್ಬರಿಗೂನು ಆರೋಗ್ಯ ಸಿಕ್ಲಿ ಧ್ಯಾನ ಮಾಡೋಣ, ಆರೋಗ್ಯ ಸಿಕ್ಲಿ ಧ್ಯಾನ ಮಾಡೋಣ. ಪ್ರತಿದಿನಾನು ನಮ್ದು ಇದೇ ಕಾನ್ಸೆಪ್ಟು. 2022ರಿಂದ ನಾನು ಇದ್ ಮಾಡ್ತಾನೆ ಇಲ್ಲ ಒಂದು ಬ್ಯಾಗ್ ಇಟ್ಕೊಂಡಿರ್ತೀನಿ, ಪಾಂಪ್ಲೆಟ್ ಇರ್ತೈತೆ, ಬುಕ್ ಇರುತ್ತೆ. ಬಸ್ಸಲ್ಲಿ ಹೋದ್ರೆ ಒಂದು ಪಾಂಪ್ಲೆಟ್ ಕೊಡೋದು, ಅವ್ರಿಗೇನೋ ಒಂದು ಹೇಳೋದು. ಊರಲ್ಲಿ ಹೋದ್ರೆ ಪಾಂಪ್ಲೆಟ್ ಕೊಡೋದು, ಹೇಳೋದು, ಅಷ್ಟೆಲ್ಲ ಮಾಡ್ತಾನೆ ಇದ್ದೀನಿ ಮೇಡಮ್. ತುಂಬಾನೇ ಅನುಕೂಲ ಆಗಿದೆ ನನ್ನ ಜೀವನದಲ್ಲಿ. ಇದೇ ಫಸ್ಟ್ ನಾನು ಇಷ್ಟೊಂದು ಚೆನ್ನಾಗಿ ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ. ಅಂದ್ರೆ ನನ್ಗೆ ಯಾಕೋ ಮಾತನಾಡ್ಬೇಕಂದ್ರೇನೆ ಒಂಥರ ಫೀಲಿಂಗ್ ಬರೋದು. ಇವತ್ತು ನಿಮ್ಮಿಂದ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು, ಇಷ್ಟೊಂದು ನಾನು ಮಾತನಾಡ್ತಾ ಇದ್ದೀನಿ ಅಂತಂದೆ. ಆಮೇಲೆ
ಮಹಾವತಾರ್ ಫೌಂಡೇಶನ್ದು ರಂಗಸ್ವಾಮಿ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಅವ್ರದ್ದು ಕುಂದ್ಲಳ್ಳಿ ಗೇಟ್ ಅಲ್ಲಿ ಒಂದು ಸೆಂಟರ್ ಮಾಡಿದ್ರು. ಆ ಸೆಂಟರ್ ಮಾಡಿದಾಗ ಪತ್ರಿ ಸಾರ್ದು ಒಂದು ಪ್ರೋಗ್ರಾಮ್ ಇತ್ತು, ಧ್ಯಾನ ಯಜ್ಞ ಅಂತೇಳಿ. ನಮ್ಮೂರಿಂದ ಒಂದು ವಾರಗಳ ಕಾಲ ಡೈಲಿ 8ರಿಂದ 10 ಜನ ಕರ್ಕೊಂಡೋಗಿ ಹಳ್ಳಿಗೂ ಹೋಗಿ ಪಾಂಪ್ಲೆಟ್ ಕೊಡಿಸ್ತಾ ಇದ್ದೆ. ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗೋದು, ಮತ್ತೆ ಸಾಯಂಕಾಲ ವಾಪಸ್ ಕರ್ಕೊಂಡು ಬರೋದು. ಎಷ್ಟು ಖುಷಿ ಬಿದ್ದಿದ್ದಾರೆ ಅಂದ್ರೆ ರಂಗನಾಥ್ ಸಾರು ಅಷ್ಟೇ, ಲಕ್ಷ್ಮಿ ಮೇಡಮ್ ಅಷ್ಟೇ. ಇವತ್ತು ಸಿಕ್ಕಿದ್ರು ತುಂಬಾ ಖುಷಿಯಿಂದ ಮಾತನಾಡಿಸ್ತಾ ಇರ್ತಾರೆ. ಅಷ್ಟೆಲ್ಲಾನು ಮಾಡ್ತಾ ಇದ್ದೀನಿ ಮೇಡಮ್. ತಿರ್ಗಾ ಬೆಂಗಳೂರಲ್ಲಿ ಪ್ರೇಮ್ ಕುಮಾರ್ ಸಾರು ಅವ್ರದ್ದೊಂದು ಸೆಂಟರ್ ಇತ್ತು. ಆ ಸೆಂಟರ್ ಅಲ್ಲಿ ಎಲ್ಲಾನು ಅಷ್ಟೇ ಪ್ರತಿ ಜಾಗಕ್ಕೂ ನನಗೆ ಇಲ್ಲಿ ಹೇಳಿದ್ರೆ ಸಾಕು, ಒಂದು 8 ಜನ 10 ಜನ ನನ್ನ ಜೊತೆಲಿ ಬರೋರು. ಬೆಳಿಗ್ಗೆ ಕರ್ಕೊಂಡು ಹೋಗ್ತಿದ್ದೆ, ಮತ್ತೆ ಸಾಯಂಕಾಲ ಬಂದು ಅವ್ರನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಡ್ಯೂಟಿಗೆ ಹೋಗ್ಬಿಡ್ತಾ ಇದ್ದೆ. ಆ ತರ ನನ್ನ ಜೀವನ ಎಲ್ಲ ನೆಡ್ಕೊಂಡು ಬರ್ತಾನೆ ಇದೆ ಮೇಡಮ್. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಸರ್. ಯಾಕಂತಂದ್ರೆ ತಾವೀಗ ಏನ್ ಹೇಳಿದೀರಾ ಇದೆಲ್ಲ ತಮ್ಮ ಒಂದು ಪ್ರತ್ಯಕ್ಷ ಪ್ರತ್ಯಕ್ಷ ಅನುಭವ. ಎಸ್, ನಾನು ಅದೇ ಅನ್ಕೊಂಡಿದ್ದೆ, ಇದು ಧ್ಯಾನ ಶಕ್ತಿ ಮತ್ತೆ ಪಿರಮಿಡ್ ಶಕ್ತಿ ಅಂದ್ರೆ ನೀವು ಧ್ಯಾನದ ಬಗ್ಗೆ ಅಥವಾ ಪಿರಮಿಡ್ನ ಬಗ್ಗೆ ಏನು ಅಂತ ಹೇಳ್ತೀರಾ ಅಂತ. ಬಟ್ ಅದ್ರ ಬಗ್ಗೆ ನಾವು ಈಗಾಗಲೇ ಸುಮಾರು ಮಾಸ್ಟರ್ಸ್ ಗಳು ಮಾತಾಡಿದ್ದಾರೆ, ಪಿರಮಿಡ್ ಅಂದ್ರೆ ಏನು ಅಂತ ಹೇಳ್ಕೊಂಡು. ಬಟ್ ತಮ್ಮ ಒಂದು ಅನುಭವ ಬಹಳ ಅದ್ಭುತವಾದಂಥದ್ದು ಸರ್. ಯಾಕಂತಂದ್ರೆ ತಾವು ನಿಮ್ಮ ಪ್ರತಿಯೊಂದು ಜೀವನದಲ್ಲಿ ಆಗಿದಂತ ಘಟನೆ, ಈಗ ತಾವು ಧ್ಯಾನ ಶಕ್ತಿ ಅಂತಂದ್ರೆ ಅದಕ್ಕೆ ನೀವು ಅಳವಡಿಸ್ಕೊಂಡು ಅದಕ್ಕೆ ಒಂದು ಎಸ್ ಜೋಡಿಸ್ಕೊಂಡಿದ್ದೀರಾ. ಯಾಕಂತಂದ್ರೆ ಆ ಶಕ್ತಿಯಿಂದನೇ ನಾನು ಹೀಗಾದೆ ಅಂತ ಹೇಳತಕ್ಕಂಥದ್ದು ಬಹಳ ಸರ್. ಆಮೇಲೆ ಆರೋಗ್ಯದ ಬಗ್ಗೆ ಹೇಳಿದಾಗ ಬಹಳ ಖುಷಿ ಆಯ್ತು. ತುಂಬಾ ಜನ ಈ ವೇದಿಕೆಯಲ್ಲಿ ಸಹ ತಮ್ಮ ಆರೋಗ್ಯದ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಧ್ಯಾನ ಇಷ್ಟು ಮಾಡಿದ್ರು ಆರೋಗ್ಯ ಸರಿ ಇಲ್ಲ ಆಗಿಲ್ಲ ಅಂತ ಹೇಳ್ಕೊಂಡು. ಬಟ್ ಫಿಟ್ಸ್ ಅಂತಹ ಕಾಯಿಲೆಗಳು ಸಹ ಧ್ಯಾನದಿಂದ ಗುಣ ಆಗಿದೆ ಅಂದ್ರೆ ಬಹಳ ಆಶ್ಚರ್ಯ ಸರ್. ಬಹುಶಃ ಅಲೋಪತಿ ಡಾಕ್ಟರ್ಗಳು ಇದನ್ನು ಒಪ್ಪದೇ ಇರಬಹುದು, ಆದ್ರೂ ತಮ್ಮ ಅನುಭವದ ಪ್ರಕಾರ ಇದು ಖಂಡಿತವಾಗ್ಲೂ ಒಂದು ಅದ್ಭುತವಾದ ಸಾಧನೆ. ತುಂಬಾನೇ ನನಗೆ ಅನುಭವ ಆಗಿದೆ ಮೇಡಮ್ ಧ್ಯಾನದಲ್ಲಿ. ಆಮೇಲೆ ಅತ್ತಿಬೆಲೆಯಲ್ಲಿ ಒಂದು ಪಾರ್ಸಾರ್ಥಿ ಡಾಕ್ಟರ್ ಅಂತ ಇದ್ದಾರೆ, ಅವ್ರು ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಆಗೋಗಿದ್ರು. ನನ್ಗೆ ಅವಾಗ ಹುಷಾರಿಲ್ಲ ಅಂತಂದ್ರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಿದ್ದು. ಇನ್ನ ಅಲ್ಲಿಗೆ ಬಾಗ್ಲ ಹತ್ರ ಓದ್ತಿದ್ದಂಗೆ ರಾಜ್ಕುಮಾರ್ ಬಾ ಅಂತ ಕರೆಯೋರು ಮೇಡಮ್. ಖಂಡಿತವಾಗ್ಲು ಹೇಳ್ತೀನಿ, ಸುಮಾರು ಒಂದು 12-13 ವರ್ಷ ಆಗಿದೆ ಅವ್ರ ಹಾಸ್ಪಿಟ್ಲ್ಗೆ ಹೋಗಿ ನಾನೀಗ. ಈಗ ಹೋಗದೆ ಹೋಗೇ ಇಲ್ಲ ಮೇಡಮ್. ಹೋಗಿಲ್ಲ ಅಂದ್ರೆ ತಮ್ಗೆ ಏನ್ ಪ್ರಾಬ್ಲಮ್, ಆರೋಗ್ಯ ಎಲ್ಲ ಸುಧಾರಣೆ ಆದ ಕಾರಣ ತಾವೀಗ 10-12 ವರ್ಷದಿಂದ ಹೋಗ್ಲಿಲ್ಲ. ಅಕಸ್ಮಾತ್ ನನ್ಗೆ ಯಾರನ್ನ ಪರಿಚಯರು ಸಿಕ್ಕಿದಾಗ ಅವಾಗ ಅವ್ರನ್ನ ಕರ್ಕೊಂಡ್ ಬೇಕಾದ್ರೆ ಅಲ್ಲಿಗೆ ಹೋದಾಗ ಅವ್ರು ನನ್ನ ಮಾತನಾಡಿಸ್ತಾ ಇರ್ತಾರೆ, ರಾಜ್ಕುಮಾರ್ ನನ್ನ ಹಾಸ್ಪಿಟ್ಲಿಗೆ ಬರ್ತಾ ಇಲ್ಲ ನೀನು ಅಂತ ಹೇಳಿ. ಅಷ್ಟೆಲ್ಲಾ ಅನುಭವ ಆಗಿದೆ ಮೇಡಮ್ ನನಗೆ. ಒಟ್ಟ ಆ ಧ್ಯಾನ ಶಕ್ತಿಯಿಂದಾನೇ ನನಗೆ ಇಷ್ಟು ಆರೋಗ್ಯ ಕೊಟ್ಟಿರೋದು. ಇಷ್ಟು ನನಗೆ ಎಲ್ಲಕ್ಕಿಂತ ಮೇನ್ ನಿಮಾನ್ಸ್ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರಲ್ಲ ಮೇಡಮ್, ಅದೇ ನನಗೆ ಮಿರಾಕಲ್ ಆಗಿ ನಡೆದೋಗಿತ್ತು. ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅನ್ಕೊಳ್ಳಿ, ಇಲ್ಲ ಸೈಕಲ್ ಇತ್ತು, ಸೈಕಲ್ ಅಲ್ಲಿ ಹೋಗ್ತಾ ಇದ್ದೆ ಅನ್ಕೊಳ್ಳಿ, ಮೂತಿ ಸೊಟ್ಕೋಗ್ಬಿಡೋದು ಪಿಟ್ಸ್ ಬರ್ಬೇಕಂದ್ರೆ. ಅವಾಗ ಅಲ್ಲೇ ಕೂತ್ಕೊ ಬಿಡ್ತಾ ಇದ್ದೆ. ಅವಾಗ ನನಗೆ ನಮ್ಮ ಮನೆಯವರು ಬೇರೆಯವರೆಲ್ಲ ಕರ್ಕೊಂಡೋಗಿ ನಿಮಾನ್ಸಲ್ಲಿ ತೋರಿಸಿದಾಗ ಅವ್ರು ಆತರ ಹೇಳಿದ್ರು, 60 mg ರಾತ್ರಿ, 25 mg ಬೆಳಿಗ್ಗೆ. ಮೇಡಮ್ ನಿಜವಾಗ್ಲು ಹೇಳ್ತೀನಿ, ನಾನು ಈ ಧ್ಯಾನಕ್ಕೆ ಬಂದು 1 ವರ್ಷಕ್ಕೇನೆ ಟ್ಯಾಬ್ಲೆಟ್ಸೇ ತಗೊಳ್ಳಿಲ್ಲ, ಬಿಟ್ಬಿಟ್ಟೆ ನಾನು. ಇವತ್ತು ನಂಗೆ ಆರಾಮಾಗಿದೆ, ಏನು ತೊಂದರೆ ಇಲ್ಲ, ಆತರ ಇದ್ದೀನಿ ಮೇಡಮ್. ಓಕೆ ಸರ್, ಬಹಳ ಅದ್ಭುತವಾದ ಒಂದು ಅದೇ ಧ್ಯಾನದ ಒಂದು ಶಕ್ತಿ, ಜೊತೆಗೆ ಪಿರಮಿಡ್ ಧ್ಯಾನದ ಶಕ್ತಿ. ಮೇಡಮ್ ಕೆಲವು ಪಿರಮಿಡ್ಗಳು ಕಟ್ಟಿದ್ದಾರೆ, ಕೆಲವು ಕಡೆ ನಡೀತಾನೆ ಇಲ್ಲ ನನಗೆ ಗೊತ್ತಿದ್ದಂಗೆನೆ. ಪಿರಮಿಡ್ಗಳಲ್ಲಿ ಜನ ಬರ್ತಾ ಇಲ್ಲ ಕೆಲವು ಏರಿಯಾಗಳಲ್ಲಿ. ಆದ್ರೆ ನಮ್ ಪಿರಮಿಡ್ ಅಲ್ಲಿ ಇವತ್ಗುನು ಒಬ್ರು ಮಿಸ್ ಮಾಡ್ತಾ ಇಲ್ಲ ಮೇಡಮ್. ಹಳಬ್ರು ಹೋಗ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. 15ರಿಂದ 20 ಪ್ರತಿ ಪೌರ್ಣಮಿಗೆ ಒಂದು 35ರಿಂದ 40-50 ಜನ ಇದ್ದೇ ಇರ್ತಾರೆ. 8ರಿಂದ 11-11:30 ತನಕ ಮಾಡ್ತೀವಿ. ಅದೇ ತರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮೊನ್ನೆ ಪೌರ್ಣಮಿಗೆ ಒಂದು ಚಿಂತಾಮಣಿ ಹತ್ರ ಕೈಲಾಸಗಿರಿ ಒಂದು 65 ಜನ ಕರ್ಕೊಂಡೋಗಿದ್ದೀವಿ. ಒಂದು ಬಸ್ಸು, ಒಂದು TT. ಅವ್ರ ಹತ್ರ ಬರೀ 400 ರೂಪಾಯಿ ಕಾಸು ತಗೊಂಡಿದ್ವಿ. 400 ರೂಪಾಯಿ ತಗೊಂಡು ಆ ಬಸ್ ಪೇರು ಮತ್ತೆ ಅವ್ರಿಗೆ ತಿಂಡಿ
ಆದ್ರೆ ನಮ್ಮ ಬೆಂಗಳೂರಿಂದ ಗೋವಿಂದರಾಜು ಸರ್ ಅಂತ ಹೇಳಿ ಬಂದಿದ್ರು ನಾಗರಬಾವಿಯಿಂದ. ಒಳ್ಳೆ ಕ್ಲಾಸ್ ಕೊಟ್ರು ಅವ್ರು. ಅಲ್ಲಿ ಧ್ಯಾನ ಆದ್ಮೇಲೆ ಅವರೇ ಧ್ಯಾನ ಮಾಡ್ತಿದ್ರು. ಆಮೇಲೆ ಅರ್ಧ ಗಂಟೆ ಕ್ಲಾಸ್ ಕೊಟ್ರು, ತುಂಬಾ ಚೆನ್ನಾಗಿತ್ತು ಕೈಲಾಸಗಿರಿ ಒಳಗೆ. ಆಮೇಲೆ ಕೈವಾರಕ್ಕೆ ಬಂದ್ವಿ. ಕೈವಾರದಲ್ಲೂ ಮತ್ತೆ ಅಲ್ಲಿ ಒಂದ್ ಅರ್ಧ ಗಂಟೆ ಧ್ಯಾನ ಮಾಡ್ಸಿದ್ವಿ. ತುಂಬಾನೇ ಕೆಲವ್ರಿಗೆಲ್ಲ ಅನುಭವ ಆಯ್ತು. ನನ್ನ ಅನುಭವ ಫಸ್ಟ್ ಅನುಭವ ಮೇಡಮ್, ಇಲ್ಲಿ ಬಿದಿರ್ಗುಪ್ಪೆಯಲ್ಲಿ ನಾನು ಧ್ಯಾನ ಮಾಡಿದ್ಮೇಲೆ ನನಗೆ ಅದೇ ಮೂರನೇ ಕಣ್ಣು ಓಪನ್ ಅಂತಾರಲ್ವಾ, ಈ ಊರಲ್ಲಿ ಹೋದ ಜನ್ಮದಲ್ಲಿ ಒಂದು ಮಠ ಇದೆ. ಆ ಮಠದ ಹತ್ರ ನಾನು ಹಸುಗಳು ಮೇಯಿಸ್ತಾ ಇದ್ದೆ ಅಂತೇಳಿ ನನಗೆ ಇದು ಬಂದ್ಬಿಡ್ತು ಆ ಸ್ಟಾರ್ಟಿಂಗ್ ಅಲ್ಲಿ. ನನ್ಗೆ ಎಷ್ಟು ಅನುಭವ ಆಯ್ತು ಅಂತಂದ್ರೆ, ಅದೇ ಕೆಲ್ಸವಲ್ಲೂ ಆ ಮಠ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿದ್ದೀನಿ. ಆ ಮಠ ಈಗ್ಲೂ ಇದೆ, ಒಂದು ಆಲದ ಮರ ಇದೆ, ಅಲ್ಲಿ ಹಸುಗಳು ಈಗ್ಲೂ ಮೇಯಿಸ್ತಾ ಇದ್ದಾರೆ. ಅದೇ ನನಗೆ ಫಸ್ಟ್ ಅನುಭವ ಬಂದಿದ್ದಿಲ್ಲಿ. ಅದಾದ್ಮೇಲೆ ತಿರ್ಗಿ ನನ್ಗೆ ಯಾವ ಅನುಭವನೂ ಬಂದಿಲ್ಲ. ಅದಕ್ಕೆ ನನ್ಗೆ ಅದು ಅನುಭವ ಬರ್ಲೇಬೇಕನ್ನೋದೇನಿಲ್ಲ. ಪತ್ರಿ ಸಾರ್ ಕೊಟ್ಟಿರೋ ಜ್ಞಾನ ಇದೆ, ಧ್ಯಾನ ಇದೆ. ಪ್ರತಿಯೊಬ್ಬರಿಗೂ ಈ ಧ್ಯಾನ ಹಂಚಲೇಬೇಕು ಅಂತೇಳಿ ನಾನು ಅದು, ನನಗೆ ಅನುಭವ ಮುಖ್ಯ ಅಲ್ಲ, ಥರ್ಡ್ ಐ ಮುಖ್ಯ ಅಲ್ಲ. ನನ್ಗೆ ಫಸ್ಟ್ ಬಂದಿದೆ ಸಾಕು. ಆರೋಗ್ಯ ಚೆನ್ನಾಗಿದೆ, ಬೇರೆಯವ್ರಿಗೆ ಆರೋಗ್ಯ ಕಾಪಾಡ್ಬೇಕು ಅಂತೇಳಿ ಈ ಧ್ಯಾನ ಪ್ರಚಾರ ಮಾಡ್ತಾನೆ ಇದ್ದೀನಿ. ಓಕೆ, ಯಾಕಂತಂದ್ರೆ ತಮ್ಮ ಮನ್ಸು ಅಂತದ್ದು ಸರ್. ಯಾಕಂತಂದ್ರೆ ಚೀಟಿ ಮಾಡಿ ಸಾಲ ಮಾಡಿ ಏನೇನೋಕ್ಕೆ ಕೈ ಹಾಕ್ತಾರೆ, ಬಟ್ ನಾವು ಒಂದು ಚೀಟಿ ಕಟ್ಟಿ ಅದರಲ್ಲೇ ತಮ್ಮ ಮನೆಯಲ್ಲಿ ಪಿರಮಿಡ್ ಅನ್ನು ಸ್ಥಾಪನೆ ಮಾಡಿದೀರಾ. ಪಿರಮಿಡ್ ಸ್ಥಾಪನೆ ಮಾಡಿ ಮತ್ತೆ ಯಾರ ಹತ್ರನು ₹1 ಕಾಸು ತಗೊಳಲ್ಲ, ಯಾರ ಹತ್ರನು ತಗೊಳಲ್ಲ. ಈಗ್ಲೂ ಅಷ್ಟೇ. ಅಕಸ್ಮಾತ್ ಎಲ್ಲ ನಾನು ಈಗ ಹೈದರಾಬಾದ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಲ್ಲ, ವರ್ಷಕ್ಕೆ ಒಂದು 5 ಜನಕ್ಕಾದ್ರೂ ನಾನು ಅವ್ರಿಗೆ ಟಿಕೆಟ್ ಬುಕ್ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಮೇಡಮ್. ಇವಾಗ ಕೆಲವರು ಬಡವ್ರು ಇರ್ತಾರೆ, ಅವ್ರು ಅಲ್ಲಿಗೆ ಬರ್ಬೇಕು ಅಂತಾರೆ, ನಮ್ಮ ಮನೆಗೆ ಧ್ಯಾನಕ್ಕೆ ಬರೋರು. ಅವ್ರಿಗೊಂದು ವರ್ಷಕ್ಕೆ ಒಂದು 5 ಜನಕ್ಕಾದ್ರೂ ನಾನೇ ದುಡ್ಡು ಕಟ್ಟಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ. ಯಾಕಂದ್ರೆ ಭಗವಂತ ಕೊಟ್ಟಿದ್ದಾನೆ. ಈಗ ತಿಂಗಳಿಗೆ 25,000 ನನ್ ಪೆನ್ಷನ್ ಕೊಡ್ತಾ ಇದ್ದಾರೆ. ಅದೆಲ್ಲ ಯಾರಿಂದ ಬಂತು ಹೇಳಿ? ಆ ಪ್ರಕೃತಿಯಿಂದಾನೇ ನನಗ್ ಬಂತು. ನಾವ್ ಓದಿರೋದು ಕಡಿಮೆ ಆದ್ರೂನು ನನಗೆ ಈ ಒಂದು ಸರ್ಕಾರಿ ಹುದ್ದೆ ಸಿಕ್ತಲ್ವಾ, ನನ್ನ ಲೈಫ್ ಲಾಂಗು ನನ್ಗೆ ಜೀವನಕ್ಕಾಗೋ ಅಷ್ಟು ದುಡಿಮೆ ಕೊಟ್ಟವ್ರಲ್ವಾ, ಅದಕ್ಕಿಂತ ಇನ್ನೇನ್ ಬೇಕು ಮೇಡಮ್? ಸಾಕು. ಪ್ರಕೃತಿಗೆ ದುಡಿಬೇಕು, ಜನಕ್ಕೆ ದುಡಿಬೇಕು ಅಂತ ನಮ್ಮ ಸಂಕಲ್ಪ. ಸರ್, ದುಡ್ಡಿನ ಹಿಂದೆ ಹೋಗೋರು ಜೊತೆಗೆ ಎಷ್ಟಿದ್ರು ಸಾಕಾಗುದಿಲ್ಲ ಅಂತ ಹೇಳೋರಿಗೆ ನೀವೇ ಒಂದು ಮಾದರಿ ಸರ್, ಪ್ರೇರೇಪಣೆ. ನಿಜವಾಗ್ಲೂ ಹೇಳೋದಾದ್ರೆ ಜನರಿಗೆ ಎಷ್ಟು ದುಡಿದ್ರು ಮತ್ತೆ ಮತ್ತೆ ಬೇಕು, ಮತ್ತೆ ಮತ್ತೆ ಬೇಕು, ಮತ್ತೆ ಬೇಕು ಅಂತಾರೆ. ಹೇಳೋರೆ ಜಾಸ್ತಿ ಇದ್ದಾರೆ. ಸೊ ತಮ್ಮಂತವರೇ ಒಂದು ಪ್ರೇರಣೆ. ಬಹಳ ಅದ್ಭುತ ಸರ್. ಅನುಭವ ಅಂದ್ರೆ ಹಿಂಗಿರ್ಬೇಕು, ಯಾವುದೋ ಎಲ್ಲೋ ಓದಿ ಮಾಡಿ ಹೇಳಿದಂತದಲ್ಲ, ನೀವು ಸ್ವತಃ ಅನುಭವಿಸಿದಂತಹ ಒಂದು ಅನುಭವ ಇದು. ಧನ್ಯವಾದಗಳು ಸರ್. ಇನ್ನೊಂದೇನಂದ್ರೆ, ತಮ್ಮ ಊರಿನಲ್ಲಿ ಸಾಕಷ್ಟು ಜನ ಮಾಂಸಾಹಾರವನ್ನ ಬಿಟ್ಟಿದ್ದಾರೆ ಮೇಡಮ್. ಬಹಳ ಬಹಳ ಒಂದು ಉತ್ತಮವಾದ ಒಂದು ಜನರ ಪರಿವರ್ತನೆ ಅದು. ಪರಿವರ್ತನೆ ತಮ್ಮ ಧ್ಯಾನದಿಂದಾಗಿ ಎಲ್ಲರೂ ಪರಿವರ್ತನೆಗೊಂಡಿದ್ದಾರೆ. ಇನ್ನೂ ನೀವು ಮುಂದುವರಿಸ್ತಾನೆ ಇದ್ದೀರಾ. ಇನ್ನೊಂದೇನಂತಂದ್ರೆ, ನಾನು ತುಂಬಾ ಕಡೆ ನೋಡಿದ್ದೇನೆ, ತುಂಬಾ ಜನರನ್ನ, ಗೌರಿಬಿದನೂರ್ನವರು ತುಂಬಾ ಜನ ಧ್ಯಾನಿಗಳಿದ್ದಾರೆ. ತುಂಬಾ ಗೌರಿಬಿದನೂರ್ನವರು ಬಹಳ ಜನ ಇದ್ದಾರೆ ಆಕ್ಚುಲಿ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ಜೊತೆಗೆ ನೀವು ಅಲ್ಲಿ ಇಲ್ಲಿ ಹೋಗಿ ಪುಸ್ತಕಗಳನ್ನ ಸ್ಟಾಲ್ ಇಡತಕ್ಕಂಥದ್ದು, ಪಿರಮಿಡ್ ಇಡತಕ್ಕಂಥದ್ದು, ಅಂದ್ರೆ ತಮ್ಮ ಒಂದು ಸೇವೆ ಅಂತ ಹೇಳೋದು ಬಹಳ ಬಹಳ ಅದ್ಭುತವಾಗಿದೆ. ಬಸ್ಸಲ್ಲಿ ಪಾಂಪ್ಲೆಟ್ ಇಟ್ಕೊಂಡು ಜನರಿಗೆ ಕೊಡತಕ್ಕಂಥದ್ದು, ಬ್ಯಾಗಲ್ಲಿ ಯಾವಾಗ್ಲೂ ಒಂದು ಪಾಂಪ್ಲೆಟ್ ಇಟ್ಕೊಳ್ಳತಕ್ಕಂಥದ್ದು, ಏನೋ ಕೊಟ್ಟುಬಿಟ್ಟು ದುಡ್ಡು ಕೊಟ್ಟುಬಿಟ್ಟು ದೇವಸ್ಥಾನದಲ್ಲಿ ಗುಡಿ ಕಟ್ಟಿಸುವುದಕ್ಕಿನ್ನ ಅತ್ಯುತ್ತಮವಾದ ಸೇವೆ ಇದು. ಈ ತರ ಜನರಲ್ಲಿ ಒಂದು ಜ್ಞಾನವನ್ನ ತುಂಬತಕ್ಕಂಥದ್ದು, ಪಾಂಪ್ಲೆಟ್ ಮುಖಾಂತರ ಆಗ್ಲಿ, ಅಥವಾ ಸ್ಟಾಲ್ ಇಟ್ಟು ಪುಸ್ತಕದ ಮುಖಾಂತರ ಆಗ್ಲಿ, ಅಥವಾ ಪಿರಮಿಡ್ ಅನ್ನ ಇಟ್ಟಾಗ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಇದೇನಿರ್ಬಹುದು ಅಂತ. ಅದರ ಮುಖಾಂತರ ಜನರಿಗೆ ಜ್ಞಾನ ಬರುತ್ತೆ. ತುಂಬಾ ತುಂಬಾ ಧನ್ಯವಾದಗಳು ಸರ್, ಬಹಳ ಬಹಳ ಧನ್ಯವಾದಗಳು.